ಅಲ್ಸರ್ ಇದೆ, ಹೊಟ್ಟೆ ನೋವಿದೆ, ಇನ್ನು ಹೊಟ್ಟೆ ತುಂಬಾ ಜಂಕ್ ಫುಡ್ ತಿಂದು ಇಂಡೈಜೆಷನ್ ಆಗಿದೆ, ಡೈಜೆಷನ್ ಆಗ್ತಿಲ್ಲ, ಹೊಟ್ಟೆ ಅಂತೂ ಕ್ಲಿಯರೇ ಆಗ್ತಿಲ್ಲ, ಇನ್ನು ಕಾನ್ಸ್ಟಿಪೇಷನ್ ಇದೆ ಅಂದಾಗ ನೆಕ್ಸ್ಟ್ ಇದನ್ನ ಮಾಡ್ಕೊಂಡು ತಿನ್ನಿ, ಹೊಟ್ಟೆಲಿರುವಂತ ಗಲೀಜೆಲ್ಲ ಕಿತ್ಕೊಂಡು ಬರುತ್ತೆ. ಇನ್ನು ತಿಂಗಳಿಗೆ ಅಟ್ಲೀಸ್ಟ್ 3 ಸಲ ತಗೊಳ್ಳೋದ್ರಿಂದ ಇಂಡೈಜೆಷನ್, ಅಲ್ಸರ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೂದ್ ಮಧ್ಯದಲ್ಲಿರೋದೆಲ್ಲ ತೆಗೆದು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕೆ ಅಂದ್ರೆ ಆ ಒಂದು ಕಡ್ಡಿಗಳು ಬೇಗ ಡೈಜೆಷನ್ ಆಗೋದಿಲ್ಲ. ಗ್ರೈಂಡ್ ಮಾಡ್ಕೊಂಡು ಒಳ್ಳೆ ಹಬೆ ವಡೆ ಮಾಡ್ಕೊಂಡು ಇದರಲ್ಲಿ ವಡೆ ಮಾಡ್ತಾರೆ, ಡೀಪ್ ಫ್ರೈಡ್. ಸೊ ಅನ್ಹೆಲ್ದಿ ತಿಂದ್ರೆಷ್ಟು ಬಿಟ್ರೆಷ್ಟು, ಹೆಲ್ದಿ ಇರೋದನ್ನ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೇಕು. ನಮ್ಮ ಟ್ರೆಡಿಷನಲ್ ಹಬೆ ವಡೆ ಮಾಡ್ಕೊಂಡು ತಿನ್ನೋದು ಎಲ್ರಿಗೂ ಗೊತ್ತೇ ಇದೆ. ಟೇಸ್ಟ್ ವಿಷಯಕ್ಕೆ ಬಂದ್ರೆ ಸಖತ್ ಟೇಸ್ಟಿಯಾಗಿರತ್ತೆ. ಯಾರು ಕೂಡ ಇದನ್ನ ಬಾಳೆಹಣ್ಣಿನ ಹೂವಿಂದ ಮಾಡಿರೋದು ಅಂತ ಗೆಸ್ ಕೂಡ ಮಾಡೋದಿಲ್ಲ. ತುಪ್ಪ ಹಾಕೊಂಡು ಚಟ್ನಿ ಜೊತೆ ತಿಂದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೊಟ್ಟೆ ಹೇಗೆ ಕ್ಲಿಯರ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ.